ಫಸ್ಟು ಬರೆಯೋದ್ರ ಬಗ್ಗೆ ಗಮನ ಬರಬೇಕು. ಯಾಕೆ ಅಂದರೆ ನಾವು ಸ್ಟಾರ್ಟ್ ಮಾಡಿದ್ದೇ ಬರೆಯೋದ್ರಿಂದ. ಆಮೇಲೆ ಹಾಡುಗಳು ಚೆನ್ನಾಗಿ ಕೇಳೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬರೀ ಒಂದು ಪರ್ಟಿಕ್ಯುಲರ್ ಆರ್ಟಿಸ್ಟ್ ಆಗಲಿ, ಇಬ್ಬರೋ ಮೂರೋ ಆಗಲಿ ಆ ಥರ ಬೇಡ. ನೀವೆಲ್ಲರೂ ಕೇಳಿ, ಎಲ್ಲರ ಹಾಡು ಕೇಳಿ, ಎಲ್ಲರ ಹಾಡಿಂದ ನಿಮ್ಗೆ ಹೆಂಗೆ ಇನ್ಸ್ಪೈರ್ ಆಗ್ತಿದೆ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ಇದರಿಂದ ಏನೇನು ಔಟ್ಪುಟ್ ಬರುತ್ತೆ, ಕಾಪಿ ಅಂತಲ್ಲ. ಇವಾಗ ಅವ್ರು ಯಾರೋ ಮಾಡಿದ್ರು ಅಂದ ತಕ್ಷಣ ನೀವು ಅದೇ ರೀತಿ ನಾನೇ ಮಾಡ್ತೀನಿ ಅನ್ನೋದು ಆ ತಲೆ ಬಿಟ್ಬಿಡಿ. ಏನು ಬೇಕಾಗಿದೆ ಇನ್ಪುಟ್ಟು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಆ ಪಾಯಿಂಟಲ್ಲಿ. ಬಟ್ ಬ್ಲೈಂಡ್ ಆಗಕ್ಕೆ ಹೋಗಬೇಡಿ. ಇಲ್ಲ ನಾನು ಇವ್ನು ಹಿಂಗೆ ಇದ್ದಾನೆ, ಇದೇ ಥರ ನಾನು ಏನಾದರೂ ಮಾಡಿಬಿಡ್ತೀನಿ, ಇದೇ ಥರ ಅನ್ನೋದನ್ನ ಬಿಟ್ಬಿಡಿ. ಸೊ ನಾನು ಸ್ಟಾರ್ಟ್ ಮಾಡಿದಾಗ ಫಸ್ಟು ನಾನು ಇದೇ ಥರ ಏನಾದರೂ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿ ಬರೆಯೋ ಟೈಮಲ್ಲೇ ಅವಾಗೇ ನನ್ನ ರೈಟಿಂಗ್ ಡಿಸೈನ್ ಅಲ್ಲೇ ಚೇಂಜ್ ಆಗೋಗ್ಬಿಟ್ಟಿತ್ತು ಇನಿಷಿಯಲಲ್ಲೇ. ಸೊ ಅದನ್ನು ನಾವು ಜಾಸ್ತಿ ಫೋಕಸ್ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಆವಾಗ ಒರಿಜಿನಾಲಿಟಿ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಈ ಒರಿಜಿನಾಲಿಟಿನ ಕ್ಯಾರಿ ಮಾಡಬೇಕು ಸ್ಟಾರ್ಟಿಂಗ್.